ಕಾಡಿನ ಪಕ್ಕದಲ್ಲಿ ವನ್ಪುರ್ ಎಂಬ ಊರಿತ್ತು. ಅದು ಹಸಿರಿನಿಂದ ತುಂಬಿತ್ತು. ಅಲ್ಲಿರೋ ಜನ ಕಾಡಿನಿಂದ ಸಿಗೋ ಹಣ್ಣು ಮತ್ತೆ ಔಷಧಿಗಳನ್ನ ಪಕ್ಕದ ಊರಿಗೆ ಹೋಗಿ ಮಾರಾಟ ಮಾಡಿ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು. ಹಣ್ಣುಗಳನ್ನ ತಗೊಳ್ಳಿ, ತಾಜಾ ತಾಜಾ ಹಣ್ಣುಗಳು. ಇಲ್ಲಿ ಕೇಳಮ್ಮ, ಈ ದಾಳಿಂಬೆ ಎಷ್ಟು ಬೆಲೆ? ಅಕ್ಕ, 1 kgಗೆ 50 ರೂಪಾಯಿ. ಕಾಡಿಂದ ನೇರವಾಗಿ ತಂದಿದ್ದೀನಿ. ನಮ್ಮ ಕಾಡು ನಮ್ಮೆಲ್ರಿಗೂ ದೇವರಿದ್ದ ಹಾಗೆ. ವನ್ಪೂರಿಂದನಾ? ಹೌದು ಅಕ್ಕ, ನೀವೆಲ್ಲ ಅದೃಷ್ಟವಂತರು. ಆ ಕಾಡಿನ ಕೃಪೆ ನಿಮ್ಮ ಮೇಲಿದೆ. ಹೌದು ಅಕ್ಕ, ನಾವು ಅದೃಷ್ಟವಂತರೇ. ಒಂದು ಕೆಲಸ ಮಾಡು, 20 ರೂಪಾಯಿಗೆ ಈ ಪೇರನ್ನು ಕೊಡು. ಆದರೆ ಆ ಊರಿನ ಒಬ್ಬ ವ್ಯಾಪಾರಿ ಧನ್ಸುಖ್ ಲಾಲ್ ತುಂಬಾನೇ ದುರಾಸೆ ವ್ಯಕ್ತಿಯಾಗಿದ್ದ. ಕಾಡಿನ ಮರಗಳನ್ನ ಕಡ್ದು ಕಟ್ಟಿಗೆಗಳನ್ನ ಮಾರಾಟ ಮಾಡ್ತಿದ್ದ. ಅದರಿಂದ ಹಣನ ಸಂಪಾದನೆ ಮಾಡ್ತಿದ್ದ. ಇದೇನಿದು, ಇಷ್ಟೇ ದುಡ್ಡ? ಇಷ್ಟು ಕಡಿಮೆ ದುಡ್ಡಲ್ಲಿ ನೀನು 50 kg ಕಡ್ಗೆ ತಗೊಂಡು ಹೋಗ್ತೀಯಾ? ಧನ್ಸುಖ್ ಲಾಲ್ ಅವರೇ, ಈ ಸಲ ಕೊಟ್ಬಿಡಿ. ಮುಂದಿನ ಸಲ ಜಾಸ್ತಿ ದುಡ್ಡು ಕೊಡ್ತೀನಿ. ನಾನ್ ನಿಮ್ಮ ಹಳೆ ಗ್ರಾಹಕ ತಾನೆ. ನೀನ್ ತಲೆಗಿಲೆ ಕೆಟ್ಟಿದ್ಯಾ? ನಾನಿಲ್ಲಿ ವ್ಯಾಪಾರ ಮಾಡಕ್ ಕೂತಿರೋದು, ಸಮಾಜ ಸೇವೆ ಮಾಡಕ್ಕಲ್ಲ. ದುಡ್ಡಿದ್ರೆ ತಗೊಂಡೋಗು, ಇಲ್ಲ ಅಂದ್ರೆ ಹೋಗ್ತಾ ಇರು. ಧನ್ಸುಖ್ ಲಾಲ್ ಮರಗಳನ್ನ ಕಡಿಯುವುದರಿಂದ ಕಾಡಲ್ಲಿ ಮರಗಳ ಸಂಖ್ಯೆ ಕಡಿಮೆಯಾಗ್ತಾ ಹೋಯ್ತು. ಒಂದು ದಿನ ನೀಲಿಮಾ ತನ್ನ ಮನೆಯಿಂದ ಕಾಡಿನ ಹತ್ರ ಹೋಗ್ತಾಳೆ. ಅಲ್ಲಿ ಹೋಗಿ ಒಂದು ದೃಶ್ಯ ನೋಡಿದಾಗ ಅವಳಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಇದೇನಿದು? ಈ ಕಾಡು ಗಾಳಿಯಲ್ಲಿ ಹೇಗ್ ತಿಲಾಡ್ತಿದೆ? ಅಯ್ಯೋ ದೇವ್ರೇ, ಇದೆಲ್ಲ ಹೇಗಾಯ್ತು? ನಾನು ಈಗ್ಲೇ ಹೋಗಿ ಊರಿನ ಜನರಿಗೆ ಈ ವಿಷಯನ ಹೇಳ್ಬೇಕು. ನೀಲಿಮಾ ಕಾಡನ್ನ ಗಾಳಿಯಲ್ಲಿ ಹಾರಾಡ್ತಿರೋದನ್ನ ನೋಡಿ ಊರ್ಗ್ ಹೋಗಿ ಎಲ್ಲ ಜನರಿಗೆ ಆ ವಿಷಯದ ಬಗ್ಗೆ ಹೇಳ್ತಾಳೆ. ಅವಳು ಹೇಳೋದನ್ನ ಕೇಳಿ ಊರಿನ ಮುಖ್ಯಸ್ಥ ಅಜಯ್ ಹೇಳ್ತಾರೆ, ಇದಂತೂ ವಿಚಿತ್ರವಾದ ಸುದ್ದಿ. ಕಾಡು ಗಾಳಿಯಲ್ಲಿ ತೇಲ್ತಾ ಇದೆಯಾ? ನನಗನ್ನಿಸ್ತಾ ಇದೆ ಖಂಡಿತವಾಗ್ಲೂ ಇದು ಯಾವುದೋ ದೇವದ ಕಾಟನೇ ಇರಬೇಕು. ನನಗನ್ನಿಸ್ತಿದೆ ಖಂಡಿತ ಯಾರೋ ನಮ್ ಕಾಡಿಗೆ ಮಾಟ ಮಂತ್ರ ಮಾಡಿದ್ದಾರೆ ಅನ್ಸುತ್ತೆ. ಅಯ್ಯೋ, ಈ ಕಾಡು ಗಾಳಿಯಲ್ಲಿ ಹೀಗೆ ಹಾರಾಡ್ತಾ ಇದ್ರೆ ನಮ್ ಜೀವನನ ಹೇಗ್ ನಡ್ಸೋದು? ಹಣ್ಣು ಹೂಗಳನ್ನ ಎಲ್ಲಿಂದ ತರೋದು? ನಾವ್ ಅದನ್ನ ಹೇಗ್ ಮಾರೋದು? ಊರಿನ ಜನ ಎಲ್ಲ ಸತ್ತೇ ಹೋಗ್ಬಿಡ್ತಾರೆ. ನೀಲಿಮಾ ಹೇಳೋದನ್ನ ಕೇಳಿ ಅಜಯ್ ಹೇಳ್ತಾರೆ, ನೀಲಿಮಾ ಅಕ್ಕ, ನೀವು ಶಾಂತರಾಗಿ. ಹಾಗಲೇ ಏನೂ ಆಗಲ್ಲ. ವಿಷಯ ಏನು ಅಂತ ನಾವು ಅಲ್ಲಿಗೆ ಹೋಗಿ ತಿಳ್ಕೊಬೇಕಾಗತ್ತೆ. ಇಲ್ಲಪ್ಪ, ನಾವಂತೂ ಅಲ್ಲಿಗೆ ಬರಲ್ಲ, ನಮಗ್ ಭಯ ಆಗುತ್ತೆ. ಊರಿನ ಜನ ಎಲ್ಲ ಹಾರಾಡ್ತಿರೋ ಕಾಡ್ ಹತ್ರ ಹೋಗಕ್ಕೆ ವಿರೋಧ ಮಾಡ್ತಾರೆ. ಆದ್ರೆ ಅಜಯ್ ಶಕ್ತಿಶಾಲಿ ಮತ್ತೆ ಬುದ್ಧಿವಂತನಾಗಿದ್ದ. ಮತ್ತೆ ಅವನ್ಗೆ ಈ ಭೂತ ಪಿಶಾಚಿಗಳ ಮೇಲೆ ನಂಬಿಕೆ ಇರ್ಲಿಲ್ಲ. ನಾನು ಹೋಗ್ತೀನಿ, ನಾನು ಹೋಗಿ ನೋಡ್ತೀನಿ ಅಲ್ಲಿ ಏನಾಗಿದೆ ಅಂತ. ಅಯ್ಯೋ, ನೀವು ಅಲ್ಲಿಗೆ ಹೇಗ್ ಹೋಗ್ತೀರಾ? ಆ ಕಾಡು ಗಾಳಿಯಲ್ಲಿ ಹಾರಾಡ್ತಾ ಇದೆ. ಏನಾದ್ರೂ ಒಂದು ಮಾಡ್ಲೇಬೇಕು. ಅಜಯ್ ಮತ್ತೆ ಊರಿನ ಜನ ಸೇರ್ಕೊಂಡು ಏಣಿನ ತಯಾರಿ ಮಾಡ್ತಾರೆ. ಅದನ್ನ ಕಾಡಿಗೆ ತಲುಪೋವರೆಗೂ ತಯಾರು ಮಾಡಿದ್ರು. ಅಜಯ್ ಆ ಏಣಿನ ಹತ್ತಿ ಕಾಡಿನೊಳಗಡೆ ಹೋದ. ಅಲ್ಲಿ ಗಾಳಿ ಜೋರಾಗಿ ಬೇಯಿಸ್ತಾ ಇತ್ತು. ಅಯ್ಯೋ, ಇವತ್ತು ಕಾಡು ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತಾ ಇದೆಯಲ್ಲ, ಎಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ. ಅಜಯ್ ಆ ಜಾಗದಿಂದ ಮುಂದೆ ಹೋದ್ಮೇಲೆ ಅವನ್ಗೆ ಒಂದು ಧ್ವನಿ ಕೇಳಿಸುತ್ತೆ. ಅಯ್ಯೋ ಮಗನೇ, ನಿನ್ನ ಹೆಸರು ಅಜಯ್ ಅಲ್ವಾ? ಹೌದು ಅಜ್ಜಿ, ನಾನು ವನಪುರ ಊರಿನ ಮುಖ್ಯಸ್ಥ. ಹೌದು, ವನ್ಪುರ್ ಊರಿನ ಜನಗೋಸ್ಕರ ನೀನು ತುಂಬಾನೇ ಮಾಡಿದೀಯ ಅಲ್ವಾ? ಹೌದು ಅಜ್ಜಿ, ನಾನು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ವನ್ಪುರ್ ಊರಿನವ್ರಿಗೆ ಈ ಕಾಡು ತುಂಬಾನೇ ಮುಖ್ಯ ಅಲ್ವಾ? ಇದರಿಂದನೇ ಊರಿನ ಜನರ ಜೀವನ ನಡೀತಾ ಇರೋದು. ಆದ್ರೆ ಅಜ್ಜಿ, ನೀವೊಬ್ರೇ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಮಗನೇ, ನೀನ್ ಇಷ್ಟ ಅರ್ಥ ಮಾಡ್ಕೋ. ಈ ಕಾಡು ಇನ್ಮೇಲೆ ನಂದು. ನಾನು ಈ ಕಾಡಿನವಳು. ನನ್ನ ಕುಟುಂಬದಲ್ಲಿ ನನ್ನ ಜೊತೆಗೆ ಈಗ ಯಾರೂ ಇಲ್ಲ. ಈ ವಯಸ್ಸಲ್ಲಿ ನಾನು ಎಲ್ಲಿ ಕೆಲಸ ಮಾಡಬೇಕು? ಅದಕ್ಕೆ ಇದೇ ಕಾಡಲ್ಲಿ ಉಳ್ಕೊಂಡಿದ್ದೀನಿ. ಇಲ್ಲೇ ಊಟ ಸಿಗುತ್ತೆ, ಮತ್ತೆ ಹತ್ತಿರದಲ್ಲಿ ನನ್ನ ಗುಡಿಸ್ಲಿದೆ. ನಾನು ಅಲ್ಲೇ ಇರೋದು. ಆದರೆ ನಿಮ್ಮೂರಿನ ಧನ್ಸುಖ್ ಲಾಲ್ ಅವನು ಕಟ್ಟಿಗೆ ವ್ಯಾಪಾರನ ಮಾಡ್ತಾನೆ. ಈ ಕಾಡನ್ನೇ ನಾಶ ಮಾಡಬೇಕು ಅನ್ಕೊಂಡಿದ್ದಾನೆ. ಅದೇನೋ ಹೌದು ಅಜ್ಜಿ, ಅವರ ಕಟ್ಟಿಗೆ ವ್ಯಾಪಾರಕ್ಕೋಸ್ಕರ ಅವ್ರ ಮರ ಕಡಿತಾ ಇದ್ದಾರೆ. ಆದ್ರೆ ಹೊಸ ಸಸಿಗಳನ್ನ ಹಾಕ್ತಾನೆ ಇಲ್ಲ. ಒಂದ್ ವೇಳೆ ಹೀಗೆ ಆದ್ರೆ ಈ ಕಾಡು ಒಂದ್ ದಿವಸ ನಾಶ ಆಗ್ಬಿಡುತ್ತೆ. ನಾನು ಅವ್ರಿಗೆ ತುಂಬಾ ಸಲ ಹೇಳಿದ್ದೀನಿ. ಈ ಕಾಡು ಅವನಿಂದಾನೇ ನಾಶ ಆಗ್ತಾ ಇದೆ. ಸರಿಯಾಗಿ ಹೇಳ್ತಾ ಇದ್ದೀರಾ ಅಜ್ಜಿ. ಕಾಡು ನಾಶ ಆದ್ರೆ ಊರು ಕೂಡ ನಾಶ ಆಗುತ್ತೆ. ನೀವೆಲ್ಲರೂ ಸೇರಿ ಆ ಧನ್ಸುಖ್ನ ನಿಲ್ಲಿಸ್ಬೇಕು. ಇಲ್ಲ ಅಂದ್ರೆ ಈ ಕಾಡು ಇದೇ ತರ ಗಾಳಿಯಲ್ಲಿ ಹಾರಾಡ್ತಾ ಇರುತ್ತೆ. ಇದರಿಂದ ಊರಿನ ಜನರಿಗೆ ತುಂಬಾನೇ ಕಷ್ಟ ಆಗುತ್ತೆ. ಅಜ್ಜಿ,
ಊರಿನ ಮುಖ್ಯಸ್ಥ ಆಗಿರೋ ನಾನು ಈ ಸಮಸ್ಯೆಯನ್ನ ಖಂಡಿತವಾಗ್ಲೂ ಬಗೆಹರಿಸ್ತೀನಿ. ಆದ್ರೆ ನೀವು ನನ್ನ ಜೊತೆ ಬನ್ನಿ ಅಜ್ಜಿ, ನಮ್ಮ ಊರಿನವ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ. ಬೇಡ ಮಗನೆ, ನೀನು ಹೋಗು. ನನ್ನ ಸಲುವಾಗಿ ಇಷ್ಟು ಮಾಡು. ಆ ಧನ್ಸುಕ್ಲಾಲ್ಗೆ ಅರ್ಥ ಮಾಡಿಸು, ಇಲ್ಲ ಅಂದ್ರೆ ಈ ಕಾಡು ನಾಶ ಆಗ್ಬಿಡುತ್ತೆ. ಅಜಯ್ ಊರಿನ ಜನರಿಗೆ ಈ ವಿಷಯವನ್ನ ಹೇಳಿದಾಗ ಊರಿನ ಜನರೆಲ್ಲ ಧನ್ಸುಕ್ಲಾಲ್ ಮನೆಗೆ ಹೋಗ್ತಾರೆ. ಆಗ ಧನ್ಸುಕ್ಲಾಲ್ ತುಂಬಾ ಕೋಪದಿಂದ ಹೇಳ್ತಾನೆ, ಅಲ್ಲ ಕಣ್ರಪ್ಪ, ನನ್ನ ವ್ಯಾಪಾರನೆಲ್ಲ ನಿಲ್ಸ್ಬಿಟ್ರೆ ನಾನು ದುಡ್ಡು ಹೆಂಗ್ ಮಾಡ್ಲಿ ಹೇಳಿ? ಏನ್ ಬಿಕಾರಿ ಆಗ್ಬೇಕಾ? ಅಲ್ಲ ಕಣಪ್ಪ, ವ್ಯಾಪಾರ ನಿಲ್ಸು ಅಂತ ನಿನಗೆ ಯಾರು ಹೇಳ್ತಾ ಇರೋದು? ನಾವು ಕೇವಲ ನಿನಗೆ ಇಷ್ಟನ್ನ ಮಾತ್ರ ಹೇಳ್ತಾ ಇರೋದು, ಸ್ವಲ್ಪ ಮರನ ಕಡಿಮೆ ಕಟ್ ಮಾಡು ಅಂತ. ಅದ್ರ ಜೊತೆಗೆ ಇನ್ನೊಂದು ಕೆಲಸ ಶುರು ಮಾಡ್ಕೋ. ಎಷ್ಟು ಮರಗಳನ್ನ ಕಡಿತೀಯೋ ಅದಕ್ಕೆ 2 ಪಟ್ಟು ಸಸಿಗಳನ್ನ ನೀನ್ ನೆಡ್ಬೇಕಾಗತ್ತೆ. ನೋಡಿ ಧನ್ಸುಕ್ಲಾಲ್ ಅವ್ರೆ, ನೀವ್ ಒಂದ್ ವೇಳೆ ಹೀಗ್ ಮಾಡ್ಲಿಲ್ಲ ಅಂದ್ರೆ ಊರು ಉಳಿಯೋದಿಲ್ಲ. ನೀವ್ ಅರ್ಥ ಮಾಡ್ಕೊಳ್ಳಿ. ಹೊಸ ಕೆಲಸ ಶುರು ಮಾಡ್ಕೊಳ್ಳೋದಕ್ಕೆ ನಾನ್ ನಿಮ್ಗೆ ಸಹಾಯ ಮಾಡ್ತೇನೆ. ನಾವು ಕಾಡಲ್ಲಿ ಗಿಡಮೂಲಿಕೆ ಹಣ್ಣು ಹಂಪಲು ಏನಿದೆಯೋ ಅದನ್ನ ಬಜಾರಲ್ಲಿ ಮಾರಿ ಚೆನ್ನಾಗಿ ದುಡ್ಡು ಮಾಡ್ಕೋಬಹುದು. ಈ ಗಿಡಮೂಲಿಕೆಗಳಿಂದ ಔಷಧಿಗಳನ್ನ ತಯಾರು ಮಾಡ್ತಾರೆ. ಇದರಿಂದ ಒಳ್ಳೆ ಲಾಭನೇ ಸಿಗುತ್ತೆ. ಅಜಯ್ ಅರ್ಥ ಮಾಡಿಸಿದ್ರಿಂದ ಧನ್ಸುಕ್ಲಾಲ್ಗೆ ಅರ್ಥ ಆಗಿ ಆಗ ಧನ್ಸುಕ್ಲಾಲ್ ಅವನ್ ಮಾತ್ಗೆ ಒಪ್ಕೋತಾನೆ. ಅಜಯ್ ಮತ್ತೆ ಕಾಡ್ಗೆ ಹೋದಾಗ ಆ ವಯಸ್ಸಾದ ಹೆಂಗಸು ಸಿಗ್ತಾಳೆ. ಇದನ್ ಕೇಳಿ ಖುಷಿ ಆಯ್ತು. ಧನ್ಸುಕ್ಲಾಲ್ ಮರ ಕಡಿಯೋದನ್ನ ಕಮ್ಮಿ ಮಾಡಿ ಹೊಸ ಸಸಿಗಳನ್ನ ನೆಡ್ತಾನೆ ಅಂತ. ನನಗನ್ಸುತ್ತೆ ಈ ಕಾಡು ಮೊದ್ಲಿನ ತರ ಆಗೋದಕ್ಕೆ ಯಾವುದು ಸಮಸ್ಯೆ ಇಲ್ಲ ಅಂತ. ಮಾರನೇ ದಿನ ಕಾಡು ಸಾಮಾನ್ಯವಾದಾಗ ಕಾಡಲ್ಲಿ ಊರಿನ ಜನ ಬಂದು ಸೇರ್ತಾರೆ. ಅರೆ ಧನ್ಸುಕ್ಲಾಲ್, ಕಾಡು ಮುಂಚಿನ ತರನೇ ಆಗೋಯ್ತು. ಈಗ ನೀವು ಮತ್ತೆ ಅಜಯ್ ಸೇರ್ಕೊಂಡು ನಿಮ್ ಕೆಲ್ಸ ಮುಂದುವರಿಸಬಹುದು. ಅಯ್ಯೋ ಹೌದು, ಅವರು ತಮ್ಮ ಕೆಲಸಗಳನ್ನ ಮಾಡ್ತಾರೆ. ನಾವು ಕೂಡ ನಮ್ಮ ಕೆಲಸಗಳನ್ನ ಮಾಡ್ಬೇಕಲ್ವಾ? 2 ದಿನದಿಂದ ಏನು ಸಂಪಾದನೆ ಇಲ್ಲ. ಅಯ್ಯೋ ನಿಲಿಮಾ ಅಕ್ಕ, ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಈಗ ಎಲ್ಲ ಸರಿ ಹೋಯ್ತು ತಾನೆ? ಧನ್ಸುಕ್ಲಾಲ್ ಮತ್ತೆ ಅಜಯ್ ಸೇರ್ಕೊಂಡು ಕಾಡಲ್ಲಿ ಸಿಗೋ ಔಷಧಿ ಗಿಡ ಮೂಲಿಕೆಗಳನ್ನ ಸಿಟಿಯಲ್ಲಿರೋ ಒಂದು ಕಂಪನಿಗೆ ಮಾರಾಟ ಮಾಡ್ತಾ ಇದ್ರು. ಹಣ ಕೊಡ್ತಾ ಅಜಯ್ ಹೇಳ್ತಾರೆ, ಧನ್ಸುಕ್ಲಾಲ್, ನಾನ್ ನಿಮ್ಗೆ ಹೇಳಿದ್ದೆ ತಾನೆ ತುಂಬಾ ಚೆನ್ನಾಗಿ ದುಡ್ಡು ಬರುತ್ತೆ ಅಂತ. ಹೌದು ಕಣಪ್ಪ, ಸ್ವಲ್ಪ ಇಲ್ಲಿ ನೋಡು, ಇದು ಇಷ್ಟೊಂದು ಚೆನ್ನಾಗಾಗುತ್ತೆ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡೇ ಇರ್ಲಿಲ್ಲ. ಧನ್ಸುಕ್ಲಾಲ್, ಕಾಡನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಒಂದು ಕೆಲ್ಸ ಮಾಡಿ, ಈ ಕಟ್ಗೆ ವ್ಯಾಪಾರ ಇದೆಯಲ್ಲ ಅದನ್ನ ಕೂಡ ನಿಲ್ಲಿಸ್ಬಿಡಿ. ನಾವ್ ಎಷ್ಟು ಮರಗಳನ್ನ ಉಳಿಸ್ತೀವೋ ಅಷ್ಟೇ ಕಾಡು ನಮ್ಮನ್ನ ಉಳಿಸುತ್ತೆ. ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಧನ್ಸುಕ್ಲಾಲ್ ಹತ್ರ ಕೆಲಸ ಮಾಡ್ತಿರೋ ಭೀಮಾ ಸಸಿಗಳನ್ನ ನೆಡ್ಬೇಕು ಅಂತ ಗುಂಡಿನ ತೋಡ್ತಾ ಇದ್ದ. ಆಗ ಅವನ್ಗೆ ಒಂದು ಮಡಿಕೆ ಸಿಕ್ತು. ಅದ್ರಲ್ಲಿ ನಿಧಿ ಇತ್ತು. ಭೀಮಾ ಮಡಿಕೆ ತಗೊಂಡು ಧನ್ಸುಕ್ಲಾಲ್ ಅಜಯ್ ಹತ್ರ ಬರ್ತಾನೆ. ಅವರಿಬ್ರು ಮರದ ಕೆಳಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಮಾಲೀಕ್ರೆ, ಮಾಲೀಕ್ರೆ, ಇಲ್ಲಿ ನೋಡಿ ಏನಿದೆ ಅಂತ. ಖಜಾನೆ ಸಿಕ್ಕಿದೆ. ಸಸಿ ನೆಡಕ್ಕೆ ಗುಂಡಿ ತೊಡ್ಬೇಕಾದ್ರೆ. ಅರೆ ವಾ, ಇಷ್ಟೊಂದು ಚಿನ್ನ, ಅದು ಮಡಿಕೆ ತುಂಬಾ. ನಾನಿದ್ನ ಮಾರಿಬಿಟ್ಟು ಶ್ರೀಮಂತ ಆಗ್ತೀನಿ. ಧನ್ಸುಕ್ಲಾಲ್, ನೀವೇನಂತ ಮಾತಾಡ್ತಿದ್ದೀರಾ? ನಮ್ಗಿದು ಸಿಕ್ಕಿದ್ದು ಕಾಡಿಂದ. ಇದ್ರ ಮೇಲೆ ಯಾರಿಗೆ ಅಧಿಕಾರ ಆಗ್ಲಿ ಇಲ್ಲ. ಇದರಿಂದ ನಾವು ಕಾಡಲ್ಲಿ ಇನ್ನೂ ಹೆಚ್ಚಿನ ಸಸಿಗಳು ಹಾಕೋಣ. ಊರಲ್ಲಿ ರಸ್ತೆ, ಆಸ್ಪತ್ರೆ, ಸ್ಕೂಲ್ಗಳು, ಹಾಗೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡೋಣ. ಹಾಗಂದ್ರೆ ನೀನ್ ಇದನ್ನ ಮನೆಗೆ ತಗೊಂಡೋಗ್ಬಿಟ್ಟು ಇದರಿಂದ ಸ್ವಲ್ಪ ದುಡ್ಡನ್ನ ನೀನ್ ಇಟ್ಕೊಳ್ಳೋಣ ಅನ್ಕೊಂಡಿದ್ಯಾ? ಧನ್ಸುಕ್ಲಾಲ್ ಅವರೇ, ಈ ದುಡ್ಡು ನನ್ನ ಮನೆಗೂ ಹೋಗಲ್ಲ, ನಿಮ್ ಮನೆಗೂ ಹೋಗಲ್ಲ. ಇದು ಕಾಡಿಗೆ ಸೇರಿರೋದು. ಇದನ್ನ ನಾವು ಇಲ್ಲೇ ಬಿಡೋಣ. ಅಜಯ್ ಮಾತ್ ಕೇಳಿಸ್ಕೊಂಡು ದುರಾಸೆ ಧನ್ಸುಕ್ಲಾಲ್ ಆಗ ಸುಮ್ನೆ ಆದ. ಆದ್ರೆ ಅವನ್ ಮನೆಗ್ ಬಂದ್ಮೇಲೆ ಭೀಮಾ ಹತ್ರ ಹೇಳ್ತಾನೆ, ಭೀಮಾ, ಆ ಖಜಾನೆ ಇರೋ ಮಡ್ಕೆ ನನ್ ತಲೆಯಲ್ಲಿ ಇನ್ನು ಓಡ್ತಾನೆ ಇದೆ ಕಣೋ. ಏನ್ ಮಾಡ್ಲಿ? ಮಾಡೋದೇನಿದೆ ಮಾಲೀಕ್ರೆ, ಇವತ್ ರಾತ್ರಿ ಹೋಗಿ ಆ ಖಜಾನೆನ ಕಳ್ತನ ಮಾಡ್ಬೇಕು. ಹೇಳೋಣ ಯಾವ್ದೋ ಕಳ್ಳ ಕಳ್ತನ ಮಾಡ್ದ ಅಂತ. ನಿಮ್ ಮೇಲೆ ಬೆರಳು ತೋರ್ಸಕ್ಕೆ ಯಾರಿಗೆ ತಾನೇ ಧೈರ್ಯ ಇದೆ? ಆ ಮಡ್ಕೆನ ನಾನ್ ತಗೋತೀನಿ. ಇವತ್ ರಾತ್ರಿನೇ ಆ ಮಡ್ಕೆನ ನಾನು ವಶ ಮಾಡ್ಕೊಂಡ್ಬಿಡ್ತೀನಿ. ಅವತ್ತು ರಾತ್ರಿಯಲ್ಲಿ ಹುಣ್ಣಿಮೆಯ ಕಾಡಲ್ಲಿ ಧನ್ಸುಕ್ಲಾಲ್ ಮಡಿಕೆ ಹತ್ರ ಬಂದು ಆ ಮಡಿಕೆಯಲ್ಲಿ ಕೈ ಹಾಕ್ತಾನೆ. ಆಗ ಒಂದ್ ಹಾವು ಅವನ್ ಕೈಗೆ ಕಚ್ಚಿಬಿಡುತ್ತೆ. ಧನ್ಸುಕ್ಲಾಲ್ ಕಿರುಚಾಟದಿಂದ ಕಾಡಿನ ಶಾಂತಿ ಎಲ್ಲ ಹಾಳಾಯ್ತು. ಆ ಕಾಡು ಮತ್ತೆ ಗಾಳಿಯಲ್ಲಿ ಹಾರೋಡೋದಕ್ಕೆ ಶುರು ಆಯ್ತು. ಇದನ್ನ ನೋಡಿ ಅಜಯ್ ಕಾಡಿಗೆ ಬಂದಾಗ ಅಲ್ಲಿ ಆ ವಯಸ್ಸಾದ ಹೆಂಗಸು ಇದ್ಲು. ಅಲ್ಲಿ ಧನ್ಸುಕ್ಲಾಲ್ ಸತ್ ಹೋಗಿದ್ದ. ಅವನ್ ಬಾಯಿಂದ ನೊರೆ ಬರ್ತಾ ಇತ್ತು. ಇದೇನಾಯ್ತು?
ಧನ್ಸುಕ್ಲಾಲ್ಗೆ ಏನಾಯ್ತು? ಅವನು ಸತ್ತು ಹೋಗಿದ್ದಾನೆ. ಅವನು ಈ ಮಡಿಕೆಯಲ್ಲಿರೋ ನಿಧಿನ ಕಳ್ಳತನ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಅದಕ್ಕೆ ಹಾವು ಅವನನ್ನ ಕಚ್ತು. ಧನ್ಸುಕ್ಲಾಲ್ ತಮ್ಮ ದುರಾಸೆನ ಗೆಲ್ಲಕ್ಕಾಗ್ಲಿಲ್ಲ. ತಮ್ಮ ದುರಾಸೆಯ ಕಾರಣದಿಂದ ಈ ಪರಿಸ್ಥಿತಿ ಬಂದ್ಬಿಡ್ತು. ಆದ್ರೆ ಅಜ್ಜಿ, ನಿಮ್ಗಿದೆಲ್ಲ ಹೇಗ್ ಗೊತ್ತಾಯ್ತು? ಇದನ್ನ ಹೇಳ್ತಾ ಆ ವಯಸ್ಸಾದ ಹೆಂಗಸು ತನ್ನ ನಿಜ ರೂಪದಲ್ಲಿ ಪ್ರತ್ಯಕ್ಷ ಆದ್ಲು. ಅಜಯ್, ನಾನು ವನದೇವಿ. ನಾನು ಈ ಕಾಡನ್ನ ಕಾಪಾಡ್ತಾ ಇದ್ದೀನಿ. ನಾನೇ ಈ ಕಾಡನ್ನ ಊರಿಂದ ಬೇರೆ ಮಾಡಿದ್ದೀನಿ. ಧನ್ಸುಕ್ಲಾಲ್ ಅಂತ ಜನರಿಂದ ಈ ಕಾಡು ನಾಶ ಆಗ್ತಾ ಇದೆ. ನಿನ್ನನ್ನ ಮೊದಲೇ ಸಾರಿ ಭೇಟಿ ಮಾಡಿದಾಗ ನನಗನಿಸ್ತು ನೀನ್ ಈ ಕಾಡನ್ನ ಕಾಪಾಡ್ಬೋದು ಅಂತ. ಆದ್ರೆ ಧನ್ಸುಕ್ಲಾಲ್ ಅಂತ ದುರಾಸೆ ವ್ಯಕ್ತಿ ಈ ಕೆಲ್ಸಕ್ಕೆ ಅಡ್ಡ ಆಗಿದ್ದ. ಅದಕ್ಕೆ ಅವನು ಸಾಯಲೇಬೇಕಾಯ್ತು. ವನದೇವಿ ಮಾತು ಕೇಳಿಸ್ಕೊಂಡು ಅಜಯ್ಗೆ ಧನ್ಸುಕ್ಲಾಲ್ ಮಾಡಿರೋ ತಪ್ಪು ತಿಳಿದ್ ಬಂತು. ಆದ್ರೆ ಅಜಯ್ ಒಬ್ಬ ಒಳ್ಳೆ ವ್ಯಕ್ತಿ. ಹೇ ದೇವಿ ಅಮ್ಮ, ಧನ್ಸುಕ್ಲಾಲ್ ಒಬ್ಬ ದುರಾಸೆ ವ್ಯಕ್ತಿ ಅಂತ ಒಪ್ಕೊಳ್ಳೋಣ. ಅವನಿಂದ ತಪ್ಪಾಗಿದೆ. ಆದ್ರೆ ದೇವಿಮ್ಮ, ಇದರಿಂದ ಅವನ ಮಕ್ಕಳು ಮತ್ತೆ ಹೆಂಡತಿಗೆ ಯಾಕೆ ಕಷ್ಟ ಆಗ್ಬೇಕು? ಇವ್ರಿಲ್ದೆ ಅವ್ರ ಗತಿ ಏನಾಗ್ಬೇಕು? ನೀವು ದಯವಿಟ್ಟು ದಯ ತೋರಿಸಿ ಇವ್ರಿಗೆ ಮತ್ತೆ ಜೀವ ಕೊಡಿ. ನಾನ್ ನಿಮ್ಗೆ ಮಾತು ಕೊಡ್ತೀನಿ, ಇನ್ ಮುಂದೆ ಇವನು ಕಾಡಿಂದ ದೂರನೇ ಇರ್ತಾನೆ. ಇವನೇನಾದ್ರೂ ಹಳೆ ಚಾಳಿಗೆ ಮತ್ತೆ ಬಿದ್ರೆ ನಾನು ಊರವ್ರ ಸಹಾಯದಿಂದ ಇವನ್ನ ಊರಿಂದಾನೇ ಹೊರಗಡೆ ಇಟ್ಬಿಡ್ತೀನಿ. ನೀವು ಇವನ್ಗೆ ದಯವಿಟ್ಟು ಜೀವ ಕೊಡಿ. ಅಯ್ಯೋ ಅಜಯ್, ನೀನ್ ಒಳ್ಳೆ ಮುಖ್ಯಸ್ಥ ಅಷ್ಟೇ ಅಲ್ಲ, ಒಬ್ಬ ಒಳ್ಳೆ ವ್ಯಕ್ತಿ ಕೂಡ ಹೌದು. ನಾನು ಈಗ್ಲೇ ಅವನನ್ನ ಜೀವಂತ ಮಾಡ್ತೀನಿ. ನೀನ್ ಅವನ್ಗೆ ಅರ್ಥ ಮಾಡಿಸು, ಕಾಡಿನ ಮರಗಳನ್ನ ಕಡಿಬಾರ್ದು ಅಂತ. ಆಗ್ಲಿ, ನಾನು ಹಾಗೆ ಮಾಡ್ತೀನಿ. ವನದೇವಿ ಕೈಗಳಿಂದ ಬಂದಿರೋ ಕಿರಣದಿಂದ ಧನ್ಸುಕ್ಲಾಲ್ಗೆ ಪ್ರಾಣ ಬರುತ್ತೆ. ವನದೇವಿ ಮಾಯ ಆಗ್ಬಿಡ್ತಾಳೆ. ಕಾಡು ಸಾಮಾನ್ಯವಾಗ್ಬಿಡುತ್ತೆ. ಅಜಯ್ ನಡೆದಿರೋ ವಿಷಯವನ್ನ ಹೇಳ್ತಾನೆ. ಧನ್ಸುಕ್ಲಾಲ್ ಕಣ್ಣಲ್ಲಿ ಪಶ್ಚಾತ್ತಾಪ ಕಂಡ್ಬಂತು. ನನ್ನ ಕ್ಷಮಿಸ್ಬಿಡು. ನಾನು ದುರಾಸೆಯಿಂದ ಕೂಡನಾಗ್ಬಿಟ್ಟಿದೆ. ನನಗೆ ದುಡ್ಡು ಬಿಟ್ರೆ ಬೇರೆ ಏನು ಕಾಣಿಸ್ತಾನೆ ಇರ್ಲಿಲ್ಲ. ಆದ್ರೆ ನನಗೀಗ ನನ್ನ ತಪ್ಪಿನ ಅರಿವಾಗಿದೆ. ಅಜಯ್, ನಾನು ಇವತ್ತಿಂದಾನೇ ಕಾಡಲ್ಲಿ ಮರ ಕಡೋ ಕೆಲಸನ ನಿಲ್ಲಿಸ್ಬಿಡ್ತೀನಿ. ಮತ್ತೆ ಕಾಡಿನ ಉದ್ಧಾರಕ್ಕೋಸ್ಕರ ಕೆಲಸ ಮಾಡ್ತೀನಿ. ಧನ್ಸುಕ್ಲಾಲ್, ನಾವು ಹೀಗೆ ಮಾಡ್ಬೇಕು. ಆಗ್ತಾನೆ ನಾವು ಮುಂದೆ ಬರೋ ಪೀಳಿಗೆಗೆ ಒಂದು ಒಳ್ಳೆ ಪ್ರಪಂಚ ಕೊಡಕ್ಕಾಗೋದು. ನಾವು ನಮ್ಮ ದುರಾಸೆಯನ್ನ ಪಕ್ಕದಲ್ಲಿಟ್ಟು ಮನುಷ್ಯತ್ವದಿಂದ ಬದುಕಬೇಕು.